ನಮಸ್ತೆ ಕರ್ನಾಟಕ, ನಾನು ಅನಿತಾ ಟಿಡಿ ಅಕಾಡೆಮಿಯಿಂದ. ಇವತ್ತು ನಾವು ಕಾರ್ಪೊರೇಟ್ ಆಕ್ಷನ್ ಅಂದ್ರೆ ಏನು, ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ಗೆ ಏನಕ್ಕೆ ಬರ್ತವೆ, ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಗೆ ಬರೋದ್ರಿಂದ ಯಾರ್ಯಾರಿಗೆ ಹೇಗೆ ಅನುಕೂಲ ಆಗುತ್ತೆ, ಇದರಿಂದ ಇನ್ವೆಸ್ಟರ್ಸ್ಗೆ ಏನೇನು ಅನುಕೂಲಗಳು ಅನಾನುಕೂಲಗಳು ಆಗುತ್ತೆ, ಇದು ನಮ್ಮ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡಿಂಗಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಒನ್ ಬೈ ಒನ್ ತಿಳ್ಕೊಳ್ಳೋಣ ಬನ್ನಿ. ಸೊ ಇವತ್ತು ನಾವು ಕಾರ್ಪೊರೇಟ್ ಆಕ್ಷನ್ ಅಂದರೆ ಏನು ಅಂತ ನೋಡೋಣ. ಕಾರ್ಪೊರೇಟ್ ಆಕ್ಷನ್ ಅಂತ ಹೇಳಿದ್ರೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸು ಆ ಕಂಪನಿಯ ಶೇರ್ ಹೋಲ್ಡರ್ಸಿಗೆ ಆಗುವ ಎಫೆಕ್ಟ್, ಅವರು ತಗೊಳ್ಳೋ ಡಿಸಿಷನ್ಸಿಂದ ಶೇರ್ ಹೋಲ್ಡರ್ಸಿಗೆ ಆಗುವ ಎಫೆಕ್ಟ್ ಬಗ್ಗೆ ಏನು ಡಿಸಿಷನ್ಸ್ ತಗೊಳ್ತಾರೆ ಮೀಟಿಂಗಲ್ಲಿ, ಅದನ್ನು ನಾವು ಕಾರ್ಪೊರೇಟ್ ಆಕ್ಷನ್ ಅಂತ ಹೇಳ್ತೀವಿ. ಈ ಕಾರ್ಪೊರೇಟ್ ಆಕ್ಷನಲ್ಲಿ ತಗೊಳ್ಳೋ ಡಿಸಿಷನಿಂದ ಏನೇನು ಚೇಂಜಸ್ ಆಗ್ಬೋದು ಅಂತ ಹೇಳಿದ್ರೆ, ಸ್ಟಾಕ್ ಪ್ರೈಸ್ ಮೇಲೆ ಚೇಂಜಸ್ ಆಗುತ್ತೆ, ಕಂಪನಿಯ ಫಿನಾನ್ಷಿಯಲ್ ಸ್ಟ್ರಕ್ಚರ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಹಾಗೆ ಶೇರ್ ಹೋಲ್ಡರ್ಸು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಆ ವ್ಯಾಲ್ಯೂನಲ್ಲೂ ಸಹಿತ ಚೇಂಜಸ್ಸು ಆಗುತ್ತೆ. ಈ ಸ್ಟೇಕ್ ಹೋಲ್ಡರ್ ಅಂದರೆ ಯಾರು ಅಂದರೆ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಗ್ರೂಪ್ ಆಗಿರ್ಬೋದು, ಅಥವಾ ಆ ಕಂಪನಿಯ ಗ್ರೋತಿಗೆ ಯಾರ್ಯಾರು ಫಂಡ್ಸನ್ನು ಹಾಕಿದ್ದಾರೆ ಅವರನ್ನೆಲ್ಲನೂ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ಬೋದು. ಯಾರಿಗೆ ಈಕ್ವಿಟಿ ಶೇರ್ಸ್ ಸಿಕ್ಕಿದೆ ಅವರನ್ನು ನಾವು ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಇವ್ರು ಎಲ್ಲರ ಮೇಲೂ ಎಫೆಕ್ಟ್ ಆಗುತ್ತೆ. ಶೇರ್ ಹೋಲ್ಡರ್ಸ್ ಅಥವಾ ಸ್ಟೇಕ್ ಹೋಲ್ಡರ್ಸ್ ಅದರಲ್ಲಿ ಎರಡು ರೀತಿ ಇದೆ. ಒಂದು ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ. ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವರನ್ನೆಲ್ಲನೂ ನಾವು ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಕಂಪನಿಯ ಕಸ್ಟಮರ್ಸ್ ಆಗಿರ್ಬೋದು, ಅಥವಾ ಕಂಪ್ನಿಗೆ ಸಪ್ಲೈ ಮಾಡ್ತಾರಲ್ಲ ಅವರಾಗಿರ್ಬೋದು, ಗೌರ್ಮೆಂಟ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಆಗಿರ್ಬೋದು, ಅಥವಾ ಸೊಸೈಟಿ ಆಗಿರ್ಬೋದು, ಇವರನ್ನೆಲ್ಲ ನಾವು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಇವರ ಎಲ್ಲರ ಇಂಪ್ಯಾಕ್ಟ್ ಬಂದು ನಮಗೆ ಸ್ಟಾಕಲ್ಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಇದರ ಎಲ್ಲರದ್ದು ಇನ್ಫ್ಲೂಯೆನ್ಸ್ ಬಂದು ನಮಗೆ ಕಂಪನಿನಲ್ಲಿ ತಗೊಳ್ಳೋ ಡಿಸಿಷನ್ಸಲ್ಲಿ ಕಂಪನಿಯ ಪ್ರಾಫಿಟ್ ಮೇಲೆ, ಕಂಪನಿಯ ಪಾಲಿಸೀಸ್ ಮೇಲೆ ಹಾಗೂ ಗ್ರೋತ್ ಮೇಲೆ ಎಫೆಕ್ಟು ಆಗುತ್ತೆ. ಕಾರ್ಪೊರೇಟ್ ಆಕ್ಷನ್ನು ಇನ್ವೆಸ್ಟರ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕಾರ್ಪೊರೇಟ್ ಆಕ್ಷನಲ್ಲಿ ಏನೇ ಡಿಸಿಷನ್ಸ್ ತೊಗೊಂಡ್ರು ಅದರ ಇನ್ಫ್ಲೂಯೆನ್ಸು ಅವರ ಪೋರ್ಟ್ಫೋಲಿಯೋದ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ಮೊದಲನೇದಾಗಿ ಕಾರ್ಪೊರೇಟ್ ಆಕ್ಷನಲ್ಲಿ ಡಿವಿಡೆಂಡ್ಸ್ ಅಂತ ಹೇಳ್ತೀವಿ, ಎರಡನೇದು ಬೋನಸ್ ಶೇರ್ಸ್ ಅಂತ ಹೇಳ್ತೀವಿ, ಮೂರನೇದಾಗಿ ಸ್ಟಾಕ್ ಸ್ಪ್ಲಿಟ್, ನಾಲ್ಕನೇದಾಗಿ ರೈಟ್ ಇಶ್ಯೂ, ಐದನೇದು ಮರ್ಜರ್ ಅಂಡ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ಟರೆ ಬೇರೆದು ಬೈಬ್ಯಾಕ್ ಆಫ್ ಶೇರ್ಸ್ ಹಾಗೆ ಟೆಂಡರ್ ಆಫರ್ ಅಂತ ಹೇಳ್ತೀವಿ. ಇದೆಲ್ಲದರ ಬಗ್ಗೆ ಒನ್ ಬೈ ಒನ್ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮ್ಯಾಂಡೇಟರಿ ಕಾರ್ಪೊರೇಟ್ ಆಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಶೇರ್ ಹೋಲ್ಡರ್ಸ್ ಯಾವುದೇ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ. ಇಲ್ಲಿ ಏನೇ ಆ್ಯಕ್ಷನ್ ತೊಗೊಂಡ್ರು ಕಂಪನಿಯವರೇ ತಗೊಳ್ತಾರೆ. ಇಲ್ಲಿ ಕಂಪನಿನವರು ಏನೇ ಡಿಸಿಷನ್ಸ್ನ ತೊಗೊಂಡ್ರು ಅದರದ್ದು ಡೈರೆಕ್ಟ್ ಎಫೆಕ್ಟು ಶೇರ್ ಹೋಲ್ಡರ್ಸಿಗಾಗುತ್ತೆ. ಆದರೆ ಈ ಆ್ಯಕ್ಷನಲ್ಲಿ ಶೇರ್ ಹೋಲ್ಡರ್ಸ ಇನ್ವಾಲ್ವ್ಮೆಂಟು ಇರೋದಿಲ್ಲ. ಅದನ್ನೇ ನಾವು ಮ್ಯಾಂಡೇಟರಿ ಕಾರ್ಪೊರೇಟ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಈಗ ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಡಿವಿಡೆಂಡ್ ಅಂತ ಹೇಳಿದ್ರೆ ಕಂಪನಿಗೆ ಬರೋ ಪ್ರಾಫಿಟನ್ನು ಎಲ್ಲ ಶೇರ್ ಹೋಲ್ಡರ್ಸಿಗೆ ಹಂಚುತ್ತೆ, ಚೂರು ಹಂಚುತ್ತೆ. ಅದನ್ನೇ ನಾವು ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಈ ಡಿವಿಡೆಂಡ್ ಅಂತ ಹೇಳಿದ್ರೆ ಕಂಪನಿಯ ಪ್ರಾಫಿಟಲ್ಲಿ ಒಂದು ಪೋರ್ಷನ್ನನ್ನು ರಿವಾರ್ಡ್ ಆಗಿ ಕೊಡುತ್ತೆ. ಇದು ಕ್ಯಾಶ್ ರೂಪದಲ್ಲಾಗಿರ್ಬೋದು ಅಥವಾ ಶೇರ್ಸ್ ರೂಪದಲ್ಲಾಗಿರಬಹುದು. ಇದೆರಡನ್ನೂ ಡಿವಿಡೆಂಡ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಡಿವಿಡೆಂಡಲ್ಲಿ 4 ಥರ ಟೈಪ್ ಇದೆ. ಒಂದು ಅಂದರೆ ಕ್ಯಾಶ್ ಡಿವಿಡೆಂಡ್ ಅಂತ ಹೇಳಿದ್ರೆ ಕಂಪನಿಯ ಪ್ರಾಫಿಟನ್ನು ಒಂದು ಪೋರ್ಷನ್ನು ಡಿಕ್ಲೇರ್ ಮಾಡಿದಾಗ ಆ ಪೋರ್ಷನನ್ನು ಎಲ್ಲ ಇನ್ವೆಸ್ಟರ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದನ್ನು ನಾವು ಕ್ಯಾಶ್ ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಸ್ಟಾಕ್ ಡಿವಿಡೆಂಡ್ ಅಂದರೆ ಸ್ಟಾಕನ್ನೇ ಬೋನಸ್ ಆಗಿ ಕೊಡೋದು, ಇದನ್ನು ನಾವು ಸ್ಟಾಕ್ ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಹಾಗೆ ಸ್ಪೆಷಲ್ ಡಿವಿಡೆಂಡ್ ಅಂತ ಹೇಳಿದ್ರೆ ಇದು ರೆಗ್ಯುಲರ್ ಆಗಿರೋದಿಲ್ಲ. ಯಾವಾಗಲಾದರೂ ಒಂದು ವರ್ಷದಲ್ಲಿ ಕಂಪನಿ ಏನಾದ್ರು ಹ್ಯೂಜ್ ಪ್ರಾಫಿಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಕ್ವಾರ್ಟರ್ ಅಥವಾ ಆ ಪರ್ಟಿಕ್ಯುಲರ್ ಇಯರಲ್ಲಿ ಮಾತ್ರ ಸ್ಪೆಷಲ್ ಆಗಿ ಡಿವಿಡೆಂಡನ್ನು ಅನೌನ್ಸ್ ಮಾಡಿ ಕೊಡ್ತಾರೆ. ಇದನ್ನು ಸ್ಪೆಷಲ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಹಾಗೆ ಇಂಟರಿಮ್ ಮತ್ತು ಫೈನಲ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಇಂಟರಿಮ್ ಡಿವಿಡೆಂಡ್ ಅಂತ ಹೇಳಿದ್ರೆ ಕಂಪನಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿ ಡಿವಿಡೆಂಡನ್ನು ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ
ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡನ್ನು ಕೊಟ್ಟಿರುತ್ತೆ. ಇದನ್ನು ನಾವು ಇಂಟರಿಮ್ ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಹಾಗೆ ಫೈನಲ್ ಡಿವಿಡೆಂಡ್ ಅಂತ ಹೇಳಿದ್ರೆ ಒಂದು ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ ಮೇಲೆ ಎಷ್ಟು ಪರ್ಸೆಂಟೇಜು ಕೊಟ್ಟಿದೆಯೋ ಡಿವಿಡೆಂಡು ಅದನ್ನು ಫೈನಲ್ ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಇದು ಮೊದಲನೇದಾಗಿ ಕಾರ್ಪೊರೇಟ್ ಆ್ಯಕ್ಷನ್ನಲ್ಲಿ ತಗೊಳ್ಳುವಂಥ ಡಿಸಿಷನ್ನು ಕಂಪನಿಗಳು. ಎರಡನೇದಾಗಿ ನೋಡಬೇಕು ಅಂದರೆ ಬೋನಸ್ ಶೇರ್ಸ್. ಬೋನಸ್ ಶೇರ್ಸ್ ಅಂತ ಹೇಳಿದ್ರೆ ಯಾರ ಹತ್ರ ಆಲ್ರೆಡಿ ಶೇರ್ಸ್ ಇರುತ್ತೋ ಅವರಿಗೆ ಅಡಿಷನಲ್ ಆಗಿ ಕಂಪನಿ ಶೇರ್ಸನ್ನು ಕೊಡ್ತಾ ಇರುತ್ತೆ. ಅಂದರೆ ಫ್ರೀಯಾಗಿ ಶೇರ್ಸನ್ನು ಕೊಡ್ತಾರೆ. ಇದನ್ನು ನಾವು ಬೋನಸ್ ಶೇರ್ಸ್ ಅಂತ ಹೇಳಿ ಕರಿತೀವಿ. ಈ ಬೋನಸ್ ಶೇರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಈ ಒಂದು ಕಂಪನಿ 1:1 ಬೋನಸ್ ಅಂತ ಡಿಕ್ಲೇರ್ ಮಾಡ್ತು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನಾದರೂ ಒಂದು ಶೇರ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಶೇರಿಗೆ ಇನ್ನೊಂದು ಶೇರನ್ನು ಕಂಪನಿ ಕೊಡ್ತಾ ಇದೆ ಅಂತ ಹೇಳಿ ಅರ್ಥ. ಈ ಎಕ್ಸ್ಟ್ರಾ ಏನು ಶೇರ್ಸನ್ನು ಕೊಡ್ತಾರೆ, ಎಕ್ಸ್ಟ್ರಾ ಶೇರ್ಸ್ ಕೊಟ್ಟಾಗ ನಿಮ್ಮ ಹತ್ರ ಇರೋ ಒಂದು ಶೇರು 2 ಶೇರ್ ಆಗುತ್ತೆ. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನಲ್ಲಿ ಏನು ಚೇಂಜಸ್ಸು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು 100 ಶೇರ್ಸು ಒಂದು ಕಂಪನಿಯ ಶೇರ್ಸನ್ನು ಇಟ್ಕೊಂಡಿರ್ತೀರೋ, ಒಂದು ಶೇರಿಗೆ 1000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಕಂಪನಿ 1:1 ಬೋನಸ್ ಶೇರನ್ನು ಇಶ್ಯೂ ಮಾಡಿದ್ರೆ ನಿಮ್ಮ ಹತ್ರ 200 ಶೇರ್ಸ್ ಇರುತ್ತೆ. ಅಂದರೆ ಹಳೆಯ 100 ಶೇರ್ಸು ಮತ್ತು ಹೊಸದಾಗಿ ಬಂದಿರುವಂತಹ 100 ಶೇರ್ಸು ಸಿಕ್ಕಿರುತ್ತೆ ಬೋನಸಲ್ಲಿ. ಎರಡೂ ಸೇರಿದ್ರೆ 200 ಶೇರ್ಸ್ ಆಗುತ್ತೆ. ಆದರೆ ಈ ರೀತಿ ಬೋನಸ್ ಶೇರ್ಸ್ ಕೊಟ್ಟಾಗ ನಿಮ್ಮ ಹತ್ರ ಇರೋ 1000 ರೂಪಾಯಿ ಶೇರಿನ ಬೆಲೆ 500 ರೂಪಾಯಿ ಆಗಿರುತ್ತೆ. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಆದರೆ ನಂಬರ್ ಆಫ್ ಶೇರ್ಸ್ ಮಾತ್ರ ನಿಮಗೆ ಡಬಲ್ ಆಗುತ್ತೆ. ಹಾಗೆ ಕಾಮನ್ ಆಗಿ ಬೋನಸ್ ಶೇರ್ಸ್ ಇಶ್ಯೂ ಮಾಡುವಾಗ ನಾವೊಂದನ್ನು ನೋಟಿಸ್ ಮಾಡಬೇಕಾಗತ್ತೆ. ಇಲ್ಲಿ 1:1 ಬೋನಸ್ ಅಂತ ಹೇಳಿದ್ರೆ ಕಂಪನಿಯವರು ಮೊದಲು ಕಂಪನಿ ಏನು ಶೇರ್ಸನ್ನು ಕೊಡ್ತಾ ಇದ್ದಾರೆ ಅದನ್ನು ಫಸ್ಟ್ ಮೆನ್ಷನ್ ಮಾಡ್ತಾರೆ. ಸೆಕೆಂಡ್ ಬರೋದು ನಿಮ್ಮ ಹತ್ರ ಎಷ್ಟು ಶೇರ್ಸ್ ಇದೆ ಅಂತ. 1:1 ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಶೇರ್ ಇತ್ತು ಅಂತಂದರೆ ಅವರು ಒಂದು ಶೇರ್ ಕೊಡ್ತಾರೆ ಅನ್ನೋದು ಅರ್ಥ. ಹಾಗೆ 2:1 ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಶೇರ್ ಇತ್ತು ಅಂತ ಹೇಳಿದ್ರೆ ಅವರು 2 ಶೇರ್ಸ್ ಕೊಡ್ತಾರೆ ಅನ್ನೋದು ಅರ್ಥ. ಹಾಗೆ 3:1 ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಶೇರ್ ಇತ್ತು ಅಂತ ಹೇಳಿದ್ರೆ ಹಳೆಯದು ಈಗ 3 ಶೇರ್ ಆಗುತ್ತೆ ಅಂತ ಹೇಳಿ ಅದರ ಅರ್ಥ. ಈಗ ಕಂಪನಿ ಏನಕ್ಕೆ ಬೋನಸನ್ನು ಇಶ್ಯೂ ಮಾಡುತ್ತೆ? ಕಂಪನಿ ಬೋನಸ್ ಶೇರ್ಸನ್ನು ಯಾಕೆ ಇಶ್ಯೂ ಮಾಡುತ್ತೆ ಅಂತ ಹೇಳಿದ್ರೆ, ಕಂಪನಿಗೆ ಬಂದಿರೋ ಪ್ರಾಫಿಟನ್ನು ಎಕ್ಸ್ಟ್ರಾ ಶೇರ್ಸ್ ಆಗಿ ಶೇರ್ ಹೋಲ್ಡರ್ಸಿಗೆ ರಿವಾರ್ಡ್ ಆಗಿ ಕೊಡ್ತಾರೆ. ಹಾಗೆ ಶೇರ್ಸ್ ವ್ಯಾಲ್ಯೂ ಕಡಿಮೆ ಮಾಡೋದ್ರಿಂದ ಆ ಕಂಪನಿಯ ಶೇರ್ಸ್ಗಳಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಬೈ ಸೆಲ್ಲೋ ಜಾಸ್ತಿ ನಡೆದಾಗ ಅದನ್ನು ನಾವು ಲಿಕ್ವಿಡಿಟಿ ಅಂತ ಹೇಳಿ ಕರಿತೀವಿ. ಲಿಕ್ವಿಡಿಟಿನ ಜಾಸ್ತಿ ಮಾಡೋದಕ್ಕೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಬೋನಸ್ ಶೇರ್ಸ್ ಇಶ್ಯೂ ಮಾಡಿದಾಗ ಕಂಪನಿಗೆ ಅದು ಏನು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಕಂಪನಿ ಸ್ಟ್ರಾಂಗ್ ಗ್ರೋತಲ್ಲಿದೆ ಅಂತ ಅನ್ನೋದು ಇಂಡಿಕೇಶನ್ ಕೊಡುತ್ತೆ. ಹಾಗೆ ಈ ಕಂಪನಿಯಿಂದ ಕ್ಯಾಶ್ ಹೊರಗಡೆ ಹೋಗೋದಿಲ್ಲ. ಬೋನಸ್ ಶೇರ್ಸನ್ನು ಕೊಟ್ಟಾಗ ಕಂಪನಿ ಕ್ಯಾಶ್ ಫ್ಲೋ ಕಂಪನಿ ಒಳಗಡೆನೇ ಇರುತ್ತೆ ಅನ್ನೋದಕ್ಕೋಸ್ಕರ ಕಂಪನಿಯವರು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಈಗ ರೀಸೆಂಟಾಗಿ ನೀವು TCS ಶೇರ್ಸಲ್ಲಿ ಬೋನಸ್ ಅನೌನ್ಸ್ ಮಾಡಿರೋದನ್ನು ನೋಡಿರ್ಬೋದು. TCS 2:1 ಬೋನಸನ್ನು ಅನೌನ್ಸ್ ಮಾಡಿದರು. ಆವಾಗ ನಿಮ್ಮ ಹತ್ರ ಏನಾದರೂ 50 ಶೇರ್ಸ್ ಇತ್ತು ಅಂತ ಹೇಳಿದ್ರೆ, ಆಫ್ಟರ್ ಬೋನಸ್ ಇಶ್ಯೂ ಆದಮೇಲೆ ನಿಮ್ಮ ಹತ್ರ 150 ಶೇರ್ಸ್ ಆಗಿರುತ್ತೆ. ಅಂದರೆ ನಿಮ್ಮ ಹತ್ರ ಇರೋ ಒಂದು ಶೇರಿಗೆ ಕಂಪನಿ 2 ಶೇರ್ಸ್ ಕೊಡುತ್ತೆ. ಒಟ್ಟು 150 ಶೇರ್ಸು ನಿಮ್ಮ ಹತ್ರ ಇರುತ್ತೆ ಅನ್ನೋ ಅರ್ಥ ಇದ್ರು. ಸೊ ಮೂರನೇದಾಗಿ ಸ್ಟಾಕ್ ಸ್ಪ್ಲಿಟ್. ಏನಿದು ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳಿದ್ರೆ? ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳಿದ್ರೆ ಕಂಪನಿ ಅವರ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡಿಂಗ್ ಏನಿರುತ್ತೆ ಅದನ್ನು ಡಿವೈಡ್ ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದು ಸ್ಪ್ಲಿಟ್ ಆಗುತ್ತೆ. ಹಾಗಾಗಿ ಇನ್ಕ್ರೀಸಿಂಗ್ ಲಿಕ್ವಿಡಿಟಿ ಬಂದು ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಶೇರ್ಸು ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಇನ್ಕ್ರೀಸ್ ಆದಾಗ ಇನ್ವೆಸ್ಟರ್ಸ್ಗೆ ಶೇರ್ಸ್ಗಳು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗತ್ತೆ. ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ, ಆದರೆ ನಂಬರ್ ಆಫ್ ಶೇರ್ಸು ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಇದು ಹೇಗೆ ಅಂತ ಅನ್ನೋದು ನೋಡೋಣ. ಶೇರ್ ಪ್ರೈಸ್ ಏನಾದರೂ ರೆಡ್ಯೂಸ್ ಆಗಿ ನಂಬರ್ ಆಫ್ ಶೇರ್ಸು ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ಶೇರ್ಸು 1:2 ಸ್ಪ್ಲಿಟ್ ಅಂತ ಹೇಳಿದ್ರೆ ಒಂದು ಶೇರ್ ಇರೋದು 2 ಶೇರ್ ಆಗುತ್ತೆ ಅಂತ ಅನ್ನೋದು ಅರ್ಥ. ಅಂದರೆ ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ಒಂದು ಶೇರಿಗಿದೆ ಅಂತ ಹೇಳಿದ್ರೆ, ಸ್ಟಾಕನ್ನು ಏನಾದರೂ ಸ್ಪ್ಲಿಟ್ ಮಾಡಿದ್ರೆ, ಎರಡಾಗಿ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ 2 ಶೇರ್ಸ್ ಬರುತ್ತೆ 50 ರೂಪಾಯಿ ಇರೋಂಥದ್ದು. ಅಂದರೆ ಇಲ್ಲಿ ವ್ಯಾಲ್ಯೂಯೇಷನ್ ಚೇಂಜ್ ಆಗೋದಿಲ್ಲ, ನಂಬರ್ ಆಫ್ ಶೇರ್ಸ್ ಮಾತ್ರ ನಿಮಗೆ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ನೋಡೋಣ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಒಂದು ಶೇರ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಶೇರ್ಸ್ ವರ್ತು 1000 ರೂಪೀಸ್ದು, ಕಂಪನಿ ಏನಾದರೂ 2:1 ಸ್ಟಾಕ್ ಸ್ಪ್ಲಿಟನ್ನು ಅನೌನ್ಸ್ ಮಾಡ್ತು ಅಂತ ಹೇಳಿದ್ರೆ ಒಂದು ಶೇರ್ ಇರೋದು 2 ಶೇರ್ ಆಗುತ್ತೆ. ಹಾಗೆ ಒಂದು ಶೇರಿನ ಬೆಲೆ 500 ರೂಪಾಯಿ ಆಗುತ್ತೆ.
ಆದರೆ ನಿಮ್ಮ 1000 ರೂಪೀಸ್ ಏನು ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿದ್ರ ಅದರಲ್ಲಿ ಏನು ಚೇಂಜಸ್ಸು ಆಗೋದಿಲ್ಲ. ನೆಕ್ಸ್ಟ್ ಬಂದು ರೈಟ್ ಇಶ್ಯೂ ಅಂತ ಹೇಳ್ತೀವಿ. ರೈಟ್ ಇಶ್ಯೂ ಅಂತ ಹೇಳಿದ್ರೆ ಕಂಪನಿಯವರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಅಡಿಷನಲ್ ಶೇರ್ಸನ್ನು ಇಶ್ಯೂ ಮಾಡಬೇಕು ಅಂದ್ಕೊಳ್ತಾರೆ. ಇಶ್ಯೂ ಮಾಡುವಾಗ ಈಗ ಮಾರ್ಕೆಟಲ್ಲಿ ಏನು ಪ್ರೈಸ್ ಓಡ್ತಾ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಅವರು ಆಫರ್ ಮಾಡ್ತಾ ಇರ್ತಾರೆ. ಇದನ್ನೇ ನಾವು ರೈಟ್ ಇಶ್ಯೂ ಅಂತ ಹೇಳ್ತೀವಿ. ಈ ರೈಟ್ ಇಶ್ಯೂದಲ್ಲಿ ಪಬ್ಲಿಕ್ಕು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಆ ಕಂಪನಿ ಶೇರ್ಸನ್ನು ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ. ಅದು ನೀವು ಕೇಳಿದಷ್ಟು ಶೇರ್ಸನ್ನು ಅವರು ಕೊಡೋದಿಲ್ಲ. ನಿಮ್ಮ ಹತ್ರ ಎಷ್ಟು ಶೇರ್ಸ್ ಇರುತ್ತೆ ಅದರ ಒಂದು ಪೋರ್ಷನ್ನು ಮಾತ್ರ ನೀವು ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇರ್ತೀರಾ. ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪನಿ ಒಂದು ಚಿಕ್ಕದಾಗಿ ಎಕ್ಸ್ಪಾನ್ಷನ್ ಮಾಡೋದಾಗಿರ್ಬೋದು, ಅಥವಾ ಅವರು ಡೆಟ್ ರೀಪೇಮೆಂಟ್ ಆಗಿರ್ಬೋದು, ಅಥವಾ ಹೊಸ ನ್ಯೂ ಪ್ರಾಜೆಕ್ಟ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಹತ್ರ ಫಂಡ್ಸ್ ಇರೋದಿಲ್ಲ. ಆದರೆ ಎಕ್ಸಿಸ್ಟಿಂಗ್ ಇರೋ ಶೇರ್ ಹೋಲ್ಡರ್ಸ್ಗೆ ಕಡಿಮೆ ಪ್ರೈಸಿಗೆ ಕೊಟ್ಟರೆ ಅವ್ರು ಆಲ್ರೆಡಿ ಕಂಪನಿನ ನಂಬಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವರಿಗೆ ಒಂದು ಒಳ್ಳೆ ಬೆಲೆಗೆ ಆಫರ್ ಕೊಡೋಣ ಅನ್ನೋ ಉದ್ದೇಶದಿಂದ ಅವರು ಶೇರ್ ಹೋಲ್ಡರ್ಸಿಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಇದನ್ನೇ ನಾವು ರೈಟ್ ಇಶ್ಯೂ ಅಂತ ಹೇಳ್ತೀವಿ. ಇದರಲ್ಲಿ ಶೇರ್ ಹೋಲ್ಡರ್ಸ್ ಬಂದು ಈ ಶೇರ್ಸನ್ನು ಬೈ ಮಾಡ್ಬೋದು, ಆದರೆ ಬೈ ಮಾಡಬೇಕು ಅನ್ನೋ ಕಂಪಲ್ಸರಿ ಏನಿರೋದಿಲ್ಲ. ಬೈ ಮಾಡಲೇಬೇಕು ಅನ್ನೋ ಡಿಸಿಷನ್ಸನ್ನು ಶೇರ್ ಹೋಲ್ಡರ್ಸೇ ತೊಗೋಬೇಕಾಗತ್ತೆ. ಬೇಡ ಅಂತ ಹೇಳಿದ್ರೆ ಬಿಟ್ಬೋದು. ಇನ್ ಕೇಸ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅವರು ಶೇರ್ಸನ್ನು ತೊಗೋಬೋದು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಿಮ್ಮ ಹತ್ರ 100 ಶೇರ್ ಇದೆ ಒಂದು ಕಂಪನಿದು, 500 ರೂಪಾಯಿ ಪರ್ ಶೇರ್ ಅಂತ ಹೇಳಿ ಅಂದ್ಕೊಳ್ಳೋಣ. ಈಗ ಕಂಪನಿ 1:2 ರೈಟ್ ಇಶ್ಯೂನ ಅನೌನ್ಸ್ ಮಾಡುತ್ತೆ, ಅದು 300 ರೂಪೀಸಿಗೆ. ಅಂದರೆ ಮಾರ್ಕೆಟಲ್ಲಿ ಈಗ 500 ರೂಪಾಯಿ ಓಡ್ತಾ ಇದೆ, ಅದೇ ಶೇರಿನ ಬೆಲೆಗೆ 300 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 200 ರೂಪಾಯಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಬೆನಿಫಿಟ್ ಆಗುತ್ತೆ. ಆದರೆ ಇಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ 2 ಶೇರ್ ಇದ್ದರೆ ಮಾತ್ರ ನೀವು 1 ಶೇರ್ಸ್ ತೊಗೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರೋದು. ಒಂದೇ ಒಂದು ಶೇರ್ಸ್ ಇತ್ತು ಅಂದರೆ ಅವರಿಗೆ ಸಿಗೋದಿಲ್ಲ. ಆದರೆ ಪ್ರತಿ 2 ಶೇರಿಗೆ 1 ಶೇರನ್ನು ರೈಟ್ ಇಶ್ಯೂ ಆಗಿ ನೀವು ಪಡ್ಕೋಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ಶೇರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು 50 ಶೇರ್ಸನ್ನು ನೀವು ತೊಗೊಳ್ಬಹುದು. ಟೋಟಲ್ ಎಷ್ಟಾಗುತ್ತೆ? 150 ಶೇರ್ಸ್ ಆಗುತ್ತೆ. ಅಂದರೆ 100 ಶೇರು 500 ರೂಪಾಯಿಗಾಗುತ್ತೆ, 200 ಶೇರ್ ಬಂದುಬಿಟ್ಟು 300 ರೂಪಾಯಿಗೆ ತೊಗೊಂಡಿರ್ತೀರ. ಸೊ ಒಟ್ಟು 150 ಶೇರ್ಸು ಕಡಿಮೆ ಬೆಲೆಗೆ ನಿಮಗೆ ಸಿಕ್ಕಾಗುತ್ತೆ. ಹಾಗೆ ಆವರೇಜ್ ಪ್ರೈಸೂ ನಿಮ್ಮದು ಕಡಿಮೆ ಆಗುತ್ತೆ. ಇದರಿಂದ ಕಂಪನಿ ಅವರ ಎಕ್ಸ್ಪ್ಯಾನ್ಷನ್ಗೆ ನೀವು ಕೊಡೋ ಫಂಡ್ಸನ್ನು ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಡೆಟ್ ರೀಪೇಮೆಂಟಿಗೆ ಆಗಿರ್ಬೋದು, ಅಥವಾ ನ್ಯೂ ಪ್ರಾಜೆಕ್ಟ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿರ್ಬೋದು, ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಹೊಸ IPOಗೆ ಬರಬೇಕು ಅಂತ ಹೇಳಿದ್ರೆ ಜಾಸ್ತಿ ಫಂಡ್ಸ್ ಬೇಕಾಗಿರುತ್ತೆ. ಬಟ್ ಇದರಲ್ಲಿ ಅವರಿಗೆ ಕಡಿಮೆ ಫಂಡ್ಸ್ ಬೇಕಾಗಿರುತ್ತೆ. ಹಾಗಾಗಿ ಅವರು IPO ಪ್ರೊಸೀಜರ್ಸ್ಗೆಲ್ಲ ಹೋಗೋದಿಲ್ಲ. ಈ ರೈಟ್ ಇಶ್ಯೂ ಮಾಡಿ ಫಂಡ್ಸನ್ನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಂದ ತೊಗೊಳ್ತಾರೆ. ಇದನ್ನು ನಾವು ರೈಟ್ ಇಶ್ಯೂ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಕಾರ್ಪೊರೇಟ್ ಆಕ್ಷನ್ ಅಂತ ಹೇಳಿದ್ರೆ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಮರ್ಜರ್ ಅಂತ ಹೇಳಿದ್ರೆ ಒಂದೇ ಗ್ರೂಪ್ ಆಫ್ ಕಂಪನೀಸಲ್ಲಿ 2 ಡಿಫ್ರೆಂಟ್ ಕಂಪನೀಸ್ ಇರುತ್ತೆ. ಅಂದರೆ ಒಂದೇ ಗ್ರೂಪಿನ ಅಡಿಯಲ್ಲಿ 2 ಡಿಫ್ರೆಂಟ್ ಕಂಪನೀಸ್ ಇರುತ್ತೆ. ಆ 2 ಕಂಪನಿಗಳನ್ನು ಸೇರಿಸಿ ಒಂದೇ ಕಂಪನಿ ಥರ ಮಾಡ್ತಾರೆ. ಇದನ್ನು ನಾವು ಮರ್ಜರ್ ಅಂತ ಹೇಳ್ತೀವಿ. ಈ ಮರ್ಜರ್ ಮಾಡೋದ್ರಿಂದ ನಿಮಗೆ ಕಂಪನಿಯ ಶೇರ್ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆಂದರೆ 2 ಕಂಪನಿ ಸೇರಿಕೊಂಡು ಒಂದೇ ಕಂಪನಿ ಆಗುತ್ತೆ. ಸೊ 2 ಕಂಪನಿ ಶೇರ್ ಬೆಲೆ ಸೇರಿಕೊಂಡು ನಿಮಗೆ ಪ್ರೈಸು ಇನ್ಕ್ರೀಸ್ ಆಗುತ್ತೆ ಮರ್ಜರಲ್ಲಿ. ಫಾರ್ ಎಕ್ಸಾಂಪಲ್ ನೋಡಬೇಕು ಅಂತ ಹೇಳಿದ್ರೆ HDFC ಬ್ಯಾಂಕು HDFC ಲಿಮಿಟೆಡು 2023ನಲ್ಲಿ ಮರ್ಜ್ ಆಯಿತು. ಮರ್ಜ್ ಆದಾಗ HDFC ಬ್ಯಾಂಕಿನ ಬೆಲೆ ಏರಿತ್ತು. ಅಂದರೆ HDFC ಬ್ಯಾಂಕ್ ಪ್ರೈಸು ಮೇಲೆ ಹೋಯಿತು. ಹಾಗೆ ನಿಮಗೆ ವಡಾಫೋನ್ ಮತ್ತು ಐಡಿಯಾ 2018ನಲ್ಲಿ ಮರ್ಜ್ ಆಯಿತು. ಅದನ್ನೇ ನಾವು ಈಗ ವಡಾಫೋನ್ ಐಡಿಯಾ ಅಂತ ಹೇಳಿದ್ರೆ ಮರ್ಜರ್ ಕಂಪ್ಲೀಟ್ ಆದಮೇಲೆ ವಡಾಫೋನ್ ಐಡಿಯಾ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ವಾಲಂಟ್ರಿ ಕಾರ್ಪೊರೇಟ್ ಆಕ್ಷನ್ ಅಂತ ಹೇಳ್ತೀವಿ. ವಾಲಂಟ್ರಿ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸು ಅವರು ಬೇಕು ಅಂತ ಹೇಳಿದ್ರೆ ವಾಲಂಟಿಯರ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ಇದರಲ್ಲಿ ಕಂಪಲ್ಸರಿ ಅವರ ಇನ್ವಾಲ್ವ್ಮೆಂಟ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ವಾಲಂಟಿಯರ್ ಆಗಿ ಅವರು ಇಂಟರ್ಫಿಯರ್ ಆಗಲೇಬೇಕು ಈ ವಾಲಂಟ್ರಿ ಕಾರ್ಪೊರೇಟ್ ಆಕ್ಷನ್ ಅಲ್ಲಿ. ಇದರಲ್ಲಿ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಬೈಬ್ಯಾಕ್ ಶೇರ್ ಅಂತ ಹೇಳ್ತೀವಿ. ಅಂದರೆ ಕಂಪನಿಯವರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸು ಯಾರ ಹತ್ರ ಇದೆ ಪಬ್ಲಿಕ್ ಹತ್ರ ಅವರಿಂದನೇ ಕಂಪನಿಯ ಶೇರ್ಸನ್ನು ವಾಪಸ್ ತಗೊಳ್ಳುತ್ತೆ. ಹೇಗೆ ಅಂತ ಹೇಳಿದ್ರೆ ಈಗ ಇರೋ ಮಾರ್ಕೆಟಲ್ಲಿ ಓಡ್ತಾ ಇರೋ ಬೆಲೆಗಿಂತ ಜಾಸ್ತಿ ಬೆಲೆಗೆ ಅವರು ಕಂಪನಿನವರೇ ಶೇರ್ಸನ್ನು ತಗೊಳ್ತಾರೆ. ಇದನ್ನೇ ನಾವು ಬೈಬ್ಯಾಕ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಂಪನಿ ಅವರಿಗೆ
ಅವರ ಕಂಪನಿಯ ಶೇರ್ಸ್ಗಳು ಪಬ್ಲಿಕ್ ಹತ್ರ ಇರೋದಕ್ಕೆ ಬಿಡೋದಿಲ್ಲ. ಅವರ ಪ್ರಮೋಟರ್ ಹೋಲ್ಡಿಂಗ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಪಬ್ಲಿಕ್ಕಿಂದ ಕಂಪನಿಯವರೇ ಪ್ರಮೋಟರ್ಸನ್ನೇ ಶೇರ್ಸನ್ನು ತಗೊಳ್ತಾರೆ. ಇದನ್ನೇ ನಾವು ಬೈಬ್ಯಾಕ್ ಆಫರ್ ಅಂತ ಕರಿತೀವಿ. ಈ ಬೈಬ್ಯಾಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆ ಅದಕ್ಕಿಂತ ಜಾಸ್ತಿ ಪ್ರೈಸಿಗೆ ಕಂಪನಿ ತಗೊಳುತ್ತೆ. ಹಾಗಾಗಿ ಇದಕ್ಕೆ ಯಾವಾಗಲೂ ಬೈಬ್ಯಾಕಿಗೆ ಪ್ರೈಸು ಜಾಸ್ತಿನೇ ಇರುತ್ತೆ. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ABC ಕಂಪನಿ ಶೇರು 500 ರೂಪಾಯಿಗಿದೆ ಅಂತ ಹೇಳಿ ಅನ್ಕೊಳ್ಳೋಣ. ಕಂಪನಿ 550 ರೂಪಾಯಿಗೆ ನಾನೇ ಶೇರ್ಸನ್ನು ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ. ಆವಾಗ ನೀವು ನಿಮ್ಮ ಹತ್ರ 500 ರೂಪಾಯಿಗೆ ಮಾರ್ಕೆಟಲ್ಲಿ ಸೇಲ್ ಮಾಡಿದ್ರೆ ನಿಮಗೆ 500 ರೂಪಾಯಿ ಸಿಗುತ್ತೆ. ಆದರೆ ಅದೇ ಶೇರ್ಸನ್ನು ನೀವು ಕಂಪನಿಗೆ ಸೆಲ್ ಮಾಡಿದ್ರೆ ನೀವು 550ಕ್ಕೆ ಸೆಲ್ ಮಾಡ್ತೀರಾ. ಇದನ್ನೇ ನಾವು ಬೈಬ್ಯಾಕ್ ಅಂತ ಹೇಳಿ ಕರಿತೀವಿ. ಕಂಪನಿ ಬೈಬ್ಯಾಕ್ ಏನಕ್ಕೆ ಮಾಡುತ್ತೆ ಅಂತ ಹೇಳಿದ್ರೆ, ಶೇರ್ ಪ್ರೈಸನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಹಾಗೆ ಅವರ ಫಿನಾನ್ಷಿಯಲ್ ರೇಷಿಯೋಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಎಕ್ಸಸ್ ಕ್ಯಾಶನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹಾಗೆ ಬೇರೆಯವರು ಬಂದು ಕಂಪನಿನ ಅಕ್ವೈರ್ ಮಾಡ್ಕೊಳ್ಳೋದನ್ನು ತಡೆಯೋದಕ್ಕೆ ಈ ಬೈಬ್ಯಾಕ್ಗಳನ್ನು ಮಾಡ್ತಾರೆ. ಸೊ ವೀಕ್ಷಕರೇ, ಇವತ್ತಿನ ದಿನ ಕಾರ್ಪೊರೇಟ್ ಆಕ್ಷನ್ನಲ್ಲಿ ನಾವು ಕಾರ್ಪೊರೇಟ್ ಆಕ್ಷನ್ ಮಾಡೋದ್ರಿಂದ ಯಾರ್ಯಾರಿಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಅನ್ನೋದನ್ನು ನೋಡಿದ್ವಿ. ಇದೇ ರೀತಿ ಕಂಟೆಂಟ್ ವಿಡಿಯೋಗಳು ನಿಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ವಿಷಯದ ಬಗ್ಗೆ ಬೇಕು ಅಂತ. ಸೊ TD ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಯಾವುದಿದೋ ಕರೆ ಮಾಡಿ. ಇದರ ಜೊತೆಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತೆ ನಮ್ಮ ಎಲ್ಲ 8 ಶಾಖೆಗಳಲ್ಲಿ. ಈ ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಡಾರ್ಕ್ ಸೀಕ್ರೆಟ್ಗಳನ್ನು ಕಲ್ತ್ಕೋತೀರಾ. TD ಅಕಾಡೆಮಿ ಒಂದು ಕರ್ನಾಟಕದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳ ಸಕ್ಸಸ್ ರೇಷಿಯೋ ಹೈಯೆಸ್ಟ್ ಇನ್ ಇಂಡಿಯಾ ಅಂತ ನಾನು ಹೇಳ್ಬೋದು. ಲರ್ನಿಂಗ್ ಅಲ್ಲಿ ಎಲ್ಲನ್ನ ನೀವು ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಬನ್ನಿ, ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.